श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। तत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री नवं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी मीह जिह्वाग्रसुरङ्गनर्तकी ममेह जिह्वाग्रसुरङ्गनर्तकी भवप्रसन्ना वदने च मे श्रीः। भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। कामधेनुर्नतार्थान् प्रयच्छति यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा देवे तं जय योगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् त्यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत्। आपादमौलिपर्यन्तं गुरूणाम् आकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः। येन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಇಲ್ಲಿಯವರೆಗೆ ಶ್ರೀಮದಾಚಾರ್ಯರು ವಿಷ್ಣು ಸರ್ವೋತ್ತಮತ್ವ ವಿಷಯದೊಳಗೆ ಅನೇಕ ಪ್ರಮಾಣಗಳನ್ನ ಕೊಟ್ಟು ಎಲ್ಲ ವೈಷ್ಣವ ಶಾಸ್ತ್ರಗಳು ಭಗವತ್ ಸರ್ವೋತ್ತಮತ್ವವನ್ನೇ ತಿಳಿಸ್ತಾ ಇದ್ದದ್ದು. ಅನ್ಯರಿಗೆ ಸರ್ವೋತ್ತಮತ್ವವನ್ನ ಎಲ್ಲಿಯೂ ವೈಷ್ಣವ ಶಾಸ್ತ್ರದಲ್ಲಿ ಹೇಳಿಲ್ಲ. ಇನ್ನು ಅವೈಷ್ಣವ ಶಾಸ್ತ್ರದಲ್ಲಿ ಅಲ್ಲಿ ಅನ್ಯರಿಗೂ ಸರ್ವೋತ್ತಮತ್ವವನ್ನು ಹೇಳಿದೆ, ಭಗವಂತನಿಗೂ ಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದುದರಿಂದಾಗಿ ಸ್ವವಚನ ವಿರೋಧ. ಪಾಶ್ವತ ಆಗಮ ಇಟ್ಕೊಂಡ್ರೆ ಪಾಶ್ವತಿ ಅಂದ್ರೆ ಪಶುಪತಿ ರುದ್ರದೇವರು ತಮಗೆ ಸರ್ವೋತ್ತಮತ್ವವನ್ನು ಹೇಳಿಕೊಂಡು ಭಗವಂತನಿಗೆ ಸರ್ವೋತ್ತಮತ್ವವನ್ನ ಹೇಳಿದ್ದರಿಂದಾಗಿ ಅಜ್ಞಾನದಿಂದ ಹೇಳಿಲ್ಲ, ರುದ್ರದೇವರು ಭಗವಂತನ ಆಜ್ಞೆಯಿಂದ ಹೇಳಿದ್ದು. ಹೀಗಾಗಿ ಸ್ವವಚನ ವಿರೋಧ. ತಾವು ಸರ್ವೋತ್ತಮ ಅಂತ ಅದೇ ಗ್ರಂಥದಲ್ಲಿ ಹೇಳಿ ಮತ್ತೆ ಭಗವಂತನಿಗೆ ಸರ್ವೋತ್ತಮತ್ವವನ್ನ ತಿಳಿಸ್ತಾ ಇದ್ದುದರಿಂದಾಗಿ ಆ ಗ್ರಂಥ ಇದು ಅಪ್ರಮಾಣ ಅಂತ ಗೊತ್ತಾಗ್ತದೆ. ಹೀಗಾಗಿ ಭಗವಂತನಿಗೆ ಸರ್ವೋತ್ತಮತ್ವ ಇದು ಈ ಜ್ಞಾನವೇ ಯಥಾರ್ಥವಾದದ್ದು ಅಂತ ಅನೇಕ ಪ್ರಮಾಣಗಳನ್ನ ತಿಳಿಸ್ತಾ ಶ್ರುತಿಗಳನ್ನು ಶ್ರೀಮದಾಚಾರ್ಯರು ಕೊಟ್ಟು ಕೊನೆಗೆ ತಾರತಮ್ಯವನ್ನು ಹೇಳ್ತಾ ತಥೋನಂತ ಗುಣೋ ವಿಷ್ಣು ನ ಕಶ್ಚಿತ್ ತತ್ಸಮಸ್ಸದ ಅಂತ ಆ ಭಗವಂತನಿಗೇನೆ ಉತ್ತಮತ್ವ ಇದ್ದದ್ದು ಅಂತ ತಿಳಿಸಿ
ಕೇವಲ ವೇದಗಳು ಹೇಳ್ತಾ ಇವೆ, ಇವುಗಳಿಗೆ ಬೇರೆ ಕಡೆಗೆ ತಾತ್ಪರ್ಯ ಇದೆ ಅಂತ ಅರ್ಥ ಅಲ್ಲ. ಸ್ವಯಂ ಭಗವಂತನೂ ಕೂಡ ತನಗೇ ಉತ್ತಮತ್ವ ಇದೆ, ನನ್ನ ಉತ್ತಮತ್ವ ಜ್ಞಾನವನ್ನ ಮಾಡಿಕೊಂಡ್ರೇನೆ ಅವರಿಗೆ ಶ್ರೇಷ್ಠವಾದಂತಹ ಫಲ ಸಿಗ್ತದೆ ಅಂತ ಹೇಳಿದ್ದು ಅದಕ್ಕೆ ಶ್ರೀಮದ್ ಆಚಾರ್ಯರು ಅದನ್ನ ಯೋಮಾಮಿತಿ ಸ್ವಯಂ ತೇನ ಅಂತ ಭಗವದ್ಗೀತೆಯ ಒಂದು ವಚನವನ್ನು ಉದಾಹರಣೆ ಮಾಡಿದ್ದು. ಯೋಮಾಮೇಯ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಸರ್ವಭಾವೇನ ಭಾರತ ಅಂತ ಈ ಒಂದು ಭಗವಂತನ ಮಾತು ಇರ್ತಾ ಇದ್ದರಿಂದಾಗಿ ಎಲ್ಲ ವೇದಗಳಿಗೂ ಕೂಡ ಭಗವಂತನಿಗೆ ಸರ್ವೋತ್ತಮತ್ವವನ್ನು ಹೇಳೋದ್ರೊಳಗೇನೆ ತಾತ್ಪರ್ಯ ಇದ್ದದ್ದು ಎಂಬುದನ್ನ ತಿಳಿಸಿಕೊಟ್ರು. ತಿಳಿಸಿಕೊಟ್ಟಾದ ಮೇಲೆ ಮತ್ತೆ ಸೂತ್ರದ ಒಂದು ಉದಾಹರಣೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಸೂತ್ರದ ಉದಾಹರಣೆಯನ್ನ ಮಾಡುವ ಮುಖಾಂತರವಾಗಿ ಭಗವಂತನಿಗೇನೆ ಸರ್ವೋತ್ತಮತ್ವ ಇದ್ದದ್ದು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 76ನೆಯ ಶ್ಲೋಕ. ಭೂಮ್ನೋ ಜಾಯಸ್ತ್ವಮಿತ್ಯುಕ್ತಂ ಭೂಮ್ನೋ ಜಾಯಸ್ವಮಿತ್ಯುಕ್ತಂ ಸೂತ್ರೇಷು ನಿರ್ಣಯಾತ್ತೇನ ಸೂತ್ರೇಷು ನಿರ್ಣಯಾತ್ತೇನ ತತ್ಪ್ರೀತ್ಯೈವ ಚ ಮೋಕ್ಷಃ ತತ್ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯಸ್ತೇನೈವ ಪ್ರಾಪ್ಯಸ್ತೇನೈವ ನಾನ್ಯೇನ ಪ್ರಾಪ್ಯಸ್ತೇನೈವ ನಾನ್ಯೇನ ಭೂಮ್ನೋ ಜಾಯಸ್ತ್ವಮಿತ್ಯುಕ್ತಂ ಸೂತ್ರೇಷು ನಿರ್ಣಯಾತ್ತೇನ ತತ್ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯಸ್ತೇನೈವ ನಾನ್ಯೇನ ಎಂಬುದಾಗಿ 76ನೆಯ ಶ್ಲೋಕ. ಪದವಿಭಾಗ. ಭೂಮ್ನಃ ಜಾಯಸ್ತ್ವಂ ಇತಿ ಉಕ್ತಂ ಸೂತ್ರೇಷು ನಿರ್ಣಯಾತ್ ತೇನ ತತ್ಪ್ರೀತ್ಯಾ ಏವ ತತ್ಪ್ರೀತ್ಯೈವ ಅಂತಿದೆ, ತತ್ಪ್ರೀತ್ಯಾ ಏವ ಚ ಮೋಕ್ಷಃ ಪ್ರಾಪ್ಯಃ ತೇನ ಏವ ನ ಅನ್ಯೇನ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಭೂಮ್ನೋ ಜಾಯಸ್ತ್ವಮಿತ್ಯುಕ್ತಂ ಸೂತ್ರೇಷು ನಿರ್ಣಯಾತ್ ತೇನ ಅಂತ ಮೊದಲನೇ 2 ಪಾದಗಳು. ತೇನ ಅಂತಂದ್ರೆ ಸೂತ್ರವನ್ನ ರಚನೆ ಮಾಡಿದಂಥವ್ರು ಯಾರು? ವೇದವ್ಯಾಸ ದೇವರು. ತೇನ ಎಂಬುದಕ್ಕೆ ವೇದವ್ಯಾಸೇನ ಅಂತ ವ್ಯಾಖ್ಯಾನ ಮಾಡ್ತಾರೆ. ವೇದವ್ಯಾಸೇನ ನಿರ್ಣಯಾತ್. ನಿರ್ಣಯಾತ್ ಎಂಬುದಕ್ಕೆ ಇದು ವೈದಿಕ ಪ್ರಯೋಗವಾದ್ದರಿಂದ ನಿರ್ಣಯಂ ಅಂತ ಅರ್ಥದಕ್ಕೆ ನಿರ್ಣಯಾತ್ ಅಂತ ಬಳಸಿದ್ದು, ಅದಕ್ಕೆ ನಿರ್ಣಯಂ ಅಂತ ಅರ್ಥ. ನಿರ್ಣಯಂ ಅಂತ. ತೇನ ವೇದವ್ಯಾಸೇನ ನಿರ್ಣಯಾತ್ ಅಂದ್ರೆ ನಿರ್ಣಯಂ ಕೃತ್ವಾ ಅಂತ ಅರ್ಥ. ನಿರ್ಣಯದಿಂದ ಅಂತ ಅರ್ಥ. ನಿರ್ಣಯ ಪಂಚಮಿ ವಿಭಕ್ತಿ. ನಿರ್ಣಯದಿಂದ ಅಂದ್ರೆ ನಿರ್ಣಯವನ್ನ ಮಾಡಿ ಅಂತ ಅರ್ಥ. ನಿರ್ಣಯಂ ಕೃತ್ವಾ ಸೂತ್ರೇಷು ಬ್ರಹ್ಮಸೂತ್ರಾತ್ಮಕೆ ಶಾಸ್ತ್ರೇ ಭೂಮ್ನೋ ಜಾಯಸ್ತ್ವಂ ಇತಿ ಗುಣೋತ್ಕರ್ಷೆ ತಾತ್ಪರ್ಯ ಮುಕ್ತಂ. ಒಂದ್ ಶ್ಲೋಕ ಇದ್ದದ್ದು ಭೂಮ್ನೋ ಜಾಯಸ್ತ್ವಂ ಇತ್ಯುಕ್ತಂ ಅಂತ ಇದೆ. ಅದಕ್ಕೆ ಮುಂದೆ ಸೂತ್ರೇಷು ನಿರ್ಣಯಾತ್ ತೇನ ತೇನ ವೇದವ್ಯಾಸೇನ ನಿರ್ಣಯಾತ್ ನಿರ್ಣಯಂ ಕೃತ್ವ ಸೂತ್ರೇಷು ನಿರ್ಣಯವನ್ನ ಮಾಡಿ ಏನ್ ಮಾಡಿದ್ದಾರೆ ವೇದವ್ಯಾಸ ದೇವರು ಸೂತ್ರಗಳಲ್ಲಿ? ಭೂಮ್ನಃ ಜಾಯಸ್ತ್ವಂ ಇತಿ ಉಕ್ತಂ. ಭೂಮ್ನಃ ಜಾಯಸ್ತ್ವಂ. ಭೂಮ್ನಃ ಎಂಬುದಕ್ಕೆ ಗುಣೋತ್ಕರ್ಷ ಉತ್ಕರ್ಷ ಅಂತ ಅರ್ಥ. ಭೂಮ್ನಃ ಎಂಬುದಕ್ಕೆ ಆ ಭೂಮ್ನ ಉತ್ಕರ್ಷ ಎಂಬುವಂತಹ ಗುಣಕ್ಕೇನೆ ಜಾಯಸ್ತ್ವಂ ಅಂದ್ರೆ ಶ್ರೇಷ್ಠತ್ವವನ್ನ ಹೇಳಿದ್ದು. ಭೂಮ್ನ ಎಂಬುದಕ್ಕೆ ಪೂರ್ಣ ಅಂತ ಅರ್ಥ, ಗುಣಪೂರ್ಣ ಅಂತ ಅರ್ಥ, ಗುಣಗಳಿಂದ ಪೂರ್ಣ. ಹೀಗಾಗಿ ಭೂಮ್ನಃ ಜಾಯಸ್ತ್ವಂ ಅಂತ ಸೂತ್ರ. ಭೂಮ್ನೋ ಜಾಯಸ್ತ್ವಂ ಅಂತ ಹೇಳಿ ಬ್ರಹ್ಮಸೂತ್ರದ 3ನೆಯ ಅಧ್ಯಾಯದ 3ನೆಯ ಪಾದದ 59ನೆಯ ಸೂತ್ರ. ಇಲ್ಲಿ ಭೂಮ ಎಂಬುವಂತಹ ಗುಣ ಅಂದ್ರೆ ಪೂರ್ಣ ಅಂತ ಅರ್ಥ. ಆ ಗುಣಕ್ಕೆ ಜಯಸ್ತ್ವವನ್ನ ಹೇಳಿದ್ದು ಅಂದ್ರೆ ಅದಕ್ಕೆ ಉತ್ತಮತ್ವವನ್ನ, ಅದಕ್ಕೆ ಶ್ರೇಷ್ಠತ್ವವನ್ನು ಹೇಳಿದ್ದು. ಹೀಗಾಗಿ
ಭೂಮ್ನೋ ಜಾಯಸ್ತ್ವಮಿತ್ಯುಕ್ತಂ ಸೂತ್ರೇಶು ನಿರ್ಣಯಾತ್ತೇನ. ಹಿಂದೆ ಒಂದು ದಿನ ಎಲ್ಲ ಏನು ಅಂದ್ರೆ ವಿಷ್ಣುವಿಗೆ ಭಗವಂತನಿಗೆ ಗುಣೋತ್ಕರ್ಷವನ್ನ ಹೇಳ್ತಾ ಇದ್ದದ್ದು. ಭಗವಂತನಿಗೆ ಗುಣದಿಂದ ಭಗವಂತನಿಗೆ ಗುಣಗಳಿಂದ ಉತ್ಕರ್ಷ ಇದೆ ಅಂದ್ರೆ ಅರ್ಥ ಎಲ್ಲರಿಗಿಂತ ಭಗವಂತ ಉತ್ತಮ ಅಂತ ಅರ್ಥ. ಅದೇ ಒಂದು ವಿಷಯವನ್ನೇ ಗುಣೋತ್ಕರ್ಷವನ್ನೇ ಸೂತ್ರವು ಹೇಳ್ತಾ ಇದೆ ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಭೂಮ್ನೋ ಜಾಯಸ್ತು ಇತ್ಯುಕ್ತಂ ಸೂತ್ರೇಶು ನಿರ್ಣಯಾತ್ತೇನ. ಭೂಮಗುಣಸ್ಯ ಅದಕ್ಕೆ ಇದಂ ವ್ಯಾಖ್ಯಾತಂ ಜಯತೀರ್ಥಾರ್ಯೈ ಮಾಯಾವಾದ ಖಂಡನೆ. ತನ್ನ ಟಿಪ್ಪಣಿಕಾರ ಜನಾರ್ದನ ಭಟ್ಟರು ತಿಳಿಸ್ತಾರೆ. ಇದನ್ನೇ ಟೀಕಾಕೃತ್ಪಾದರು ಮತ್ತು ಆರಾಧನೆ ವಿಶೇಷವಾಗಿ ಅವರ ಒಂದು ವಿಷಯ ಬಂದಿದೆ, ವಿಶೇಷ ಅನುಗ್ರಹ ಅಂತ ಅರ್ಥ. ಅದಕ್ಕೆ ಅದನ್ನ ತಿಳಿಯಬೇಕು. ಇದಂ ವ್ಯಾಖ್ಯಾತಂ ಜಯತೀರ್ಥಾರ್ಯೈ ಮಾಯಾವಾದ ಖಂಡನೆ. ಮಾಯಾವಾದ ಖಂಡನದೊಳಗೆ ಟೀಕಾಕೃತ್ಪಾದರು ಏನ್ ಹೇಳಿದ್ದಾರೆ ಅಂದ್ರೆ, ಸರ್ವಗುಣೇಶು ಭೂಮಗುಣಸ್ಯ ಜಾಯಸ್ತ್ವಂ ಮುಖ್ಯತಃ ವೇದ ಪ್ರತಿಪಾದ್ಯತ್ವಂ ಇತಿ ಸೂತ್ರಾರ್ಥೋ ಅತ್ರ ಅಭಿಪ್ರೇತಃ ಇತ್ಯನೇನ. ಟೀಕಾಕೃತ್ಪಾದರು ಮಾಯಾವಾದ ಖಂಡನದಲ್ಲಿ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಸರ್ವಗುಣೇಶು ಎಲ್ಲ ಗುಣಗಳಲ್ಲಿಯೂ ಕೂಡ ಭೂಮಗುಣಸ್ಯ ಉಪಾಸ್ಯತ್ವೇ ಇದಂ ಸೂತ್ರಂ. ಎಲ್ಲ ಗುಣಗಳಲ್ಲಿಯೂ ಕೂಡ ಭೂಮಗುಣ ಅಂದ್ರೆ ಪೂರ್ಣ ಅಂತ ಅರ್ಥ. ಅದಕ್ಕೆ ಭಗವಂತ ಪೂರ್ಣ ಅಂತ ತಿಳಿದುಕೊಳ್ಳೋದು. ಇದು ಎಲ್ಲ ವೇದಗಳಿಂದಲೂ ಕೂಡ ಪ್ರತಿಪಾದ್ಯವಾದಂತಹದ್ದು. ಇದನ್ನೇ ಸೂತ್ರದಲ್ಲಿ ವೇದವ್ಯಾಸ ದೇವರು ಅದನ್ನ ತಿಳಿಸಿಕೊಟ್ಟದ್ದು. ಹೀಗಾಗಿ ಯದ್ಯಪಿ ಭಾಷ್ಯೆ ಭೂಮಗುಣಸ್ಯ ಉಪಾಸ್ಯತ್ವೇ ಇದಂ ಸೂತ್ರಂ, ನಿಜವಾಗಿಯೂ ಕೂಡ ಭಾಷ್ಯದೊಳಗೆ ಏನ್ ಹೇಳಿದ್ದು ಅಂದ್ರೆ ಭೂಮಗುಣಸ್ಯ ಉಪಾಸ್ಯತ್ವೇ, ಭೂಮಗುಣವನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿ ಹೊರಟದ್ದಿದು. ಆದರೂ ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು ಭೂಮಗುಣಸ್ಯ ಜಾಯಸ್ತ್ವಂ ವೇದ ಪ್ರತಿಪಾದ್ಯತ್ವಂ, ಹಂಗೂ ತಿಳಿದುಕೊಳ್ಳಬಹುದು. ಉಪಾಸನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದದ್ದು ಅಲ್ಲಿ ಉಪಾಸನೆ ಮಾಡಬೇಕು ಅಂತಷ್ಟೇ ಅಂತ ಅರ್ಥ ಅಲ್ಲ. ಈ ಭೂಮಗುಣವು ಎಲ್ಲ ವೇದಗಳಿಂದಲೂ ಪ್ರತಿಪಾದ್ಯವಾದದ್ದು ಎಂಬುದನ್ನು ಕೂಡ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಮಸ್ತ ಸೂತ್ರಾರ್ಥಸ್ತು, ಈ ಇಡೀ ಸೂತ್ರದ ಅರ್ಥ ಏನು ಅಂತಂದ್ರೆ, ಸರ್ವಗುಣೇಶು ಭೂಮ್ನಃ ಜಾಯಸ್ತ್ವಂ, ಎಲ್ಲ ಗುಣಗಳಲ್ಲಿಯೂ ಕೂಡ ಭೂಮ ಎಂಬುವಂತಹ ಗುಣಕ್ಕೆ ಜಾಯಸ್ತ್ವ ಶ್ರೇಷ್ಠತ್ವ, ವೇದ ಮುಖ್ಯ ಪ್ರತಿಪಾದ್ಯತ್ವಂ, ಇದು ಮುಖ್ಯವಾಗಿ ಸೂತ್ರದ ಅರ್ಥ ಅಂತ ತಿಳಿದುಕೊಳ್ಳಬೇಕು. ಹೀಗಾಗಿ ಈ ಸೂತ್ರದಿಂದ ಇಷ್ಟೇ ಹೇಳಿಕೊಟ್ಟದ್ದು. ಈ ಸೂತ್ರದಿಂದಲೂ ಕೂಡ ವೇದವ್ಯಾಸ ದೇವರು ಉತ್ತಮತ್ವ, ಭಗವಂತನಿಗೆ ಸರ್ವೋತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಇದು ಒಂದು. ಮತ್ತೆ ತತ್ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯ ತೇನೈವ ನಾನ್ಯೇನ ಅಂತ ಮತ್ತೊಂದು. ಇದು ಕೂಡ ಒಂದು ಒಂದು ಶ್ರುತಿ ಪ್ರಮಾಣಗಳನ್ನ ಕೊಡ್ತಾ ಇದ್ದಾರೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನಾಪರೇಣ ಅಂತ ಒಂದು ಶ್ರುತಿ. ಯಾರ ಪ್ರಸಾದದಿಂದ, ಪ್ರಸಾದ ಅಂದ್ರೆ ಅನುಗ್ರಹ ಅಂತ ಅರ್ಥ, ಯಾರ ಅನುಗ್ರಹದಿಂದ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ, ಬಹಳ ದುಃಖಮಯವಾದಂತಹ ಈ ಸಂಸಾರದಿಂದ ಮುಚ್ಯತೆ, ಯಾರ ಪ್ರಸಾದದಿಂದ ಅಂದ್ರೆ ಭಗವಂತನ ಅನುಗ್ರಹದಿಂದ, ಭಗವಂತನ ಪ್ರಸಾದದಿಂದ ಈ ಸಂಸಾರದಿಂದ ಮುಚ್ಯತೆ, ಮುಕ್ತನಾಗ್ತಾನೆ, ಮೋಕ್ಷವನ್ನು ಹೊಂದ್ತಾನೆ. ಹಾಗಾದ್ರೆ ಮೋಕ್ಷವನ್ನು ಹೊಂದಬೇಕಾದ್ರೆ ಭಗವಂತನ ಪ್ರಸಾದ ಬೇಕು. ನ ಅಪರೇಣ, ಶ್ರುತಿ ಇದ್ದದ್ದೇನು, ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನಾಪರೇಣ, ಭಗವತ್ ಪ್ರಸಾದದಿಂದ ಮಾತ್ರ ಈ ಸಂಸಾರದಿಂದ ಮುಕ್ತನಾಗಲಿಕ್ಕೆ ಬರ್ತದೆ ಹೊರತು ನ ಅಪರೇಣ, ಮತ್ತೊಂದರಿಂದ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರುತಿ ಹೇಳಿದ್ದು. ಇತಿ ಶ್ರುತ್ಯರ್ಥಂ ಸೂಚಯನ್ ಸರ್ವೋತ್ಕರ್ಷೇ ತಾತ್ಪರ್ಯಂ. ಹಿಂಗೆ ಈ ಶ್ರುತಿಯ ಅರ್ಥವನ್ನು ತಿಳಿಸ್ತಾ ಸರ್ವೋತ್ಕರ್ಷೆ, ಎಲ್ಲ ಶ್ರುತಿಗಳಿಗೂ ಕೂಡ ಭಗವತ್ ಸರ್ವೋತ್ತಮತ್ವದ ವಿಷಯದೊಳಗೇನೆ ತಾತ್ಪರ್ಯ, ಅದನ್ನು ಹೇಳಲಿಕ್ಕೆ ಹೊರಟದ್ದು ಎಂಬುದನ್ನ ತಿಳಿಸ್ತಾ ಇದ್ದಾರೆ. ಯುಕ್ತಿಮಾಹ ತತ್ಪ್ರೀತ್ಯೇತಿ ತತ್ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯ ತೇನೈವ ನಾನ್ಯೇನ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏನಂದ್ರೆ ತತ್ಪ್ರೀತ್ಯೈವ ಚ ಮೋಕ್ಷಃ, ತತ್ಪ್ರೀತ್ಯೈವ ಎಂಬುದಕ್ಕೆ ಆ ಭಗವಂತನ ಪ್ರೀತಿಯಿಂದಲೇನೆ, ತತ್ಪ್ರೀತ್ಯೈವ ಮುಂದೆ
ತೇನೈವ ನಾಣ್ಯೇನ ಅಂತ ಇದೆ. ತೇನೈವ ಅಂತ ಮೊದಲೇ ಇಟ್ಕೋಬೇಕು. ತೇನೈವ ಎಂಬುದಕ್ಕೆ ಹರಿಣೈವ ಅಂತ ಅರ್ಥ. ಭಗವಂತನಿಂದ ಮೋಕ್ಷ ಹೇಗೆ? ಭಗವಂತನಿಂದಲೇ ಮೋಕ್ಷ. ತೇನೈವ ಹರಿಣೈವ. ತೇನೈವ ಎಂಬುದಕ್ಕೆ ಹರಿಣೈವ ಅಂತ ಅರ್ಥ. ಭಗವಂತ ಹರಿಯಿಂದಲೇನೆ, ಭಗವಂತನಿಂದಲೇನೆ ಅಷ್ಟ. ಮತ್ತು ತಸ್ಯ ಹರೇಹೇ ಪ್ರೀತ್ಯೈವ ತತ್ಪ್ರೀತ್ಯೈವ ಚ ಅಂತ ಇದೆ. ತತ್ಪ್ರೀತ್ಯೈವ ಎಂಬುದಕ್ಕೆ ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ ಪ್ರಾಪ್ಯ, ಮೋಕ್ಷವು ಹೊಂದಲ್ಪಡುತ್ತದೆ. ನ ಅನ್ಯೇನ, ಮತ್ತೊಂದರಿಂದ ಮೋಕ್ಷ ಹೊಂದಲ್ಪಡೋದಿಲ್ಲ, ಮತ್ತೊಂದರಿಂದ ಮೋಕ್ಷವನ್ನು ಹೊಂದಲಿಕ್ಕಾಗೋದಿಲ್ಲ ಅಂತ ಅರ್ಥ. ಅನ್ಯೇನ ಅಂದ್ರೆ ಹರೇಹೇ ಅನ್ಯೇನ, ಭಗವಂತನಿಂದ ಅನ್ಯವಾದದ್ದು. ಭಗವಂತನಿಂದ ಅನ್ಯರಾದಂತಹ ಯಾರಿಂದಲೂ ಕೂಡ ಸ್ವತಂತ್ರೇಣ ಅನ್ಯೇನ ಪ್ರೀತೈಹಿ ಅನ್ಯೇನ, ಅಥವಾ ಭಗವತ್ ಪ್ರೀತರಾದಂತಹ, ಭಗವಂತನಿಗೆ ಪ್ರೀತರಾದಂತಹ ಯಾರಿಂದಲೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಅಥವಾ ಪ್ರವಚನಾದಿನಾಥ ನ ಪ್ರಾಪ್ಯ, ಪ್ರವಚನಾದಿಗಳಿಂದಲೂ ಕೂಡ ಭಗವಂತನನ್ನ ಹೊಂದಲಿಕ್ಕೆ ಆಗೋದಿಲ್ಲ, ಮೋಕ್ಷವನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಭಗವಂತನ ಅನುಗ್ರಹದಿಂದಲೇನೆ, ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷವನ್ನ ಹೊಂದಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಪ್ರೀತ್ಯೈವ ಚ ಮೋಕ್ಷ ಪ್ರಾಪ್ಯ, ಆ ಭಗವಂತನ ಪ್ರೀತಿಯಿಂದ ಮೋಕ್ಷವು ಹೊಂದಲ್ಪಡುತ್ತದೆ. ತೇನೈವ, ಆ ಭಗವಂತನಿಂದಲೇ, ನ ಅನ್ಯೇನ ಅಂತ ಆ ವಾಕ್ಯದ ಅರ್ಥ. ಮೋಕ್ಷ ಎಂಬುದಕ್ಕೆ ಏನರ್ಥ ಅಂದ್ರೆ ಸರ್ವಾರ್ಥ್ಯ ಪುರುಷಾರ್ಥ. ಮೋಕ್ಷ ಎಂಬುದೇನಿದು ಎಲ್ಲರಿಂದಲೂ ಕೂಡ ಪ್ರಾರ್ಥಿತವಾದದ್ದು, ಎಲ್ಲರಿಂದಲೂ ಅಪೇಕ್ಷಿತವಾದದ್ದು. ಸುಖಮೇವ ಮೇಸ್ಯ ದುಃಖಂ ಅನಾಗಪಿ ಮಾಭೂತ್ ಅಂತ ಎಲ್ಲರೂ ಕೇಳಿಕೊಳ್ಳೋದು. ಆ ಸುಖಮೇವ ಮೇಸ್ಯ, ಸುಖವೇ ಆಗಬೇಕು ಅಂದ್ರೆ ಮೋಕ್ಷವನ್ನು ಹೊಂದಬೇಕು. ಹೀಗಾಗಿ ಮೋಕ್ಷ ಎಂಬುದು ಸರ್ವಪ್ರಾರ್ಥ್ಯ, ಎಲ್ಲರಿಂದಲೂ ಕೂಡ ಪ್ರಾರ್ಥಿತವಾದದ್ದು ಯೋಗ್ಯ ಜೀವರಿಂದ. ಹೀಗಾಗಿ ಇದು ಪುರುಷಾರ್ಥ. ಹೀಗಾಗಿ ಇಂತಹ ಒಂದು ಪುರುಷಾರ್ಥ ಇದ್ದದ್ದು, ಮೋಕ್ಷ ಎಂಬುವಂತಹ ಪುರುಷಾರ್ಥ ಇದ್ದದ್ದು. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ವೋತ್ಕರ್ಷ, ಉತ್ಕರ್ಷ, ಗುಣೋತ್ಕರ್ಷ, ಇದು ಎಲ್ಲ ವೇದಗಳ ತಾತ್ಪರ್ಯ ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ವೇದಗಳಿಗೂ ಇದನ್ನು ಹೇಳೋದ್ರೊಳಗೇನೆ ಅದಕ್ಕೆ ಉದ್ದೇಶ, ತಾತ್ಪರ್ಯ ಇದೆ ಅನ್ಲಿಕ್ಕೆ ಎಂಬುದನ್ನ ತಿಳಿಸಿಕೊಡ್ಲಿದ್ದಾರೆ ಟಿಪ್ಪಣಿಕಾರರು. ಶ್ಲೋಕದ ಅರ್ಥ ಇಷ್ಟು: ತತ್ಪ್ರೀತ್ಯೈವ ಚ ಮೋಕ್ಷ ಪ್ರಾಪ್ಯ ತೇನೈವ ಅನ್ಯೇನ ಅಂತ ಹೇಳ್ಬಿಟ್ರು. ಗುಣೋತ್ಕರ್ಷ ವೇದಗಳಿಗೆ ತಾತ್ಪರ್ಯ ಹೇಗೆ ಅಂತ ಟಿಪ್ಪಣಿಕಾರ ತಿಳಿಸಿಕೊಡ್ಲಿಕ್ಕತ್ತಿದ್ದಾರೆ. ಮೋಕ್ಷ ಎಂಬುದು ಇದು ಸರ್ವಪ್ರಾರ್ಥ್ಯವಾದಂತಹ ಪುರುಷಾರ್ಥ. ತಸ್ಯ ಚ ಸಿದ್ಧೌ ಹರಿಹಿ ಸಾಧನಂ. ನೋಡ್ರಿ, ಈ ಮೋಕ್ಷವನ್ನು ಹೊಂದಬೇಕಾದರೆ ಒಂದು ಸಾಧನ ಬೇಕು, ಸಾಧನ ಬೇಕು. ಆ ಸಾಧನನೇ ಯಾರು ಅಂದ್ರೆ ಇದು ಭಗವಂತ. ನಾವೇನೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಸಾಧನ ಬೇಕು. ಸುಮ್ಮನೆ ಶಾಸ್ತ್ರದಲ್ಲೇನೆ ಉದಾಹರಣೆ ಕೊಡುವಂತೆ ಒಂದು ಕಟ್ಟಿಗೆಯನ್ನ ಕಡಿಬೇಕು ಅಂತಂದ್ರೆ ಅದಕ್ಕೆ ಸಾಧನ ಯಾವುದು ಅಂದ್ರೆ ಪರಶು ಅಂತಂದ್ರೆ ಕೊಡಲಿ. ಕೊಡಲಿ ಸಾಧನ ಅಂದ್ರೆ ಕೊಡಲಿ ಇದ್ರೆ ಕಟ್ಟಿಗೆಯನ್ನು ಕಡಿಲಿಕ್ಕೆ ಆಗ್ತದೆ. ಹಾಗಾದ್ರೆ ಈ ಕೊಡಲಿ ಇದೆಂತಹ ಸಾಧನ? ಇದು ಅಸಿದ್ಧವಾದಂತಹ ಸಾಧನ. ಕೊಡಲಿಯನ್ನ ಮಾಡಿಕೊಳ್ಳಬೇಕು, ಕೊಡಲಿಯನ್ನ ಮಾಡಿಕೊಂಡು ಮುಂದೆ ಕಟ್ಟಿಗೆಯನ್ನು ಕಡಿಬೇಕು. ಇದು ಅಸಿದ್ಧವಾದಂತ ಅಂದ್ರೆ ಕಟ್ಟಿಗೆ ಕಡಿಯಲಿಕ್ಕೆ ಒಂದು ಸಾಧನ ಇದು. ಹಾಗೆ ಭಗವಂತ ಮೋಕ್ಷವನ್ನ, ಈ ಸಂಸಾರವನ್ನ ಕಡಿದುಕೊಂಡು ಮೋಕ್ಷವನ್ನು ಹೊಂದಬೇಕಾದರೆ, ಈ ಮೋಕ್ಷವನ್ನು ಹೊಂದಬೇಕಾದರೆ ಇದಕ್ಕೆ ಯಾರು ಸಾಧನ ಅಂದ್ರೆ ಭಗವಂತನೇ ಸಾಧನ. ಎಂತಹ ಸಾಧನ ಅಂದ್ರೆ ಸಿದ್ಧ ಸಾಧನ. ಭಗವಂತನನ್ನು ಮಾಡಿಕೊಳ್ಳೋದು ಬೇಕಾಗಿಲ್ಲ, ಭಗವಂತ ಅನಾದಿ ಕಾಲದಿಂದ ಇದ್ದಾನೆ. ಹೀಗಾಗಿ ಅದನ್ನು ಹೇಳಿದ್ರು, ಸಿದ್ಧೌ ಹರಿಹಿ ಸಾಧನಂ. ಸಿದ್ಧನಾದಂತಹ, ರೆಡಿ ಇದ್ದಾನೆ ಭಗವಂತ ಮೋಕ್ಷವನ್ನು ಕೊಡ್ಲಿಕ್ಕೆ. ಹೀಗಾಗಿ ಮೋಕ್ಷಕ್ಕೆ ಸಾಧನ ಅದು ಸಿದ್ಧವಾದದ್ದಿದೆ, ಸಿದ್ಧವಾಗಿ ಇದೆ, ಭಗವಂತ ಇದ್ದಾನೆ ಸಿದ್ಧವಾಗಿ. ಅದಕ್ಕಾಗಿ ಸಿದ್ಧ ಸಾಧನ ಅಂತ ಹೇಳಿದ್ದು. ಸಿದ್ಧಂ ಚ ಸಾಧನಂ. ಹೀಗಾಗಿ ಮೋಕ್ಷ ಪುರುಷಾರ್ಥ, ಈ ಮೋಕ್ಷಕ್ಕೆ ಸಾಧನ ಸಿದ್ಧನಾದಂತಹ ಭಗವಂತ ಹರಿ. ಸಿದ್ಧಂ ಚ ಸಾಧನಂ. ಈ ಸಿದ್ಧ ಸಾಧನವನ್ನ, ಸಿದ್ಧವಾದಂತಹ ಸಾಧನ ಭಗವಂತ. ಆ ಭಗವಂತನನ್ನ ನಾವು ಸಾಧನವನ್ನ ಇಟ್ಟುಕೊಳ್ಳಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೇನ್ ಬೇಕು ಅಂದ್ರೆ ಸಾಧನಂ ಪ್ರೀತ್ಯಾಖ್ಯೌ ವ್ಯಾಪಾರ ಕಾರ್ಯಂ ವ್ಯಾಪಾರವತ್ ಕಾರ್ಯಂ. ಭಗವಂತನ ಆ ಪ್ರೀತಿ, ಭಗವಂತನ ಮೇಲೆ ಪ್ರೀತಿಯನ್ನ ಮಾಡಬೇಕು. ಭಗವಂತನ ಮೇಲೆ ಪ್ರೀತಿಯನ್ನು ಮಾಡಿದಾಗ ಆ ಸಾಧನ ನಮಗೆ ಸಿಗ್ತದೆ. ಮೋಕ್ಷವನ್ನ ಹೊಂದಬೇಕಾದಂತಹ ಸಾಧನ, ಮೋಕ್ಷವನ್ನ ಕೊಡುವಂತಹ ಸಾಧನ ಭಗವಂತ.
ಆ ಭಗವಂತನ ಸಿಗಬೇಕು ಅಂದ್ರೆ ಭಗವಂತನ ಮೇಲೆ ಭಕ್ತಿಯನ್ನ ಮಾಡಬೇಕು, ಪ್ರೀತಿಯನ್ನ ಮಾಡಬೇಕು. ಹಾಗಾದ್ರೆ ಪ್ರೀತಿಯನ್ನ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಪ್ರೀತಿರ್ಹಿ ಗುಣೋತ್ಕರ್ಷ ಜ್ಞಾನ ಸಾಧ್ಯ. ಭಗವಂತನ ಮೇಲೆ ಪ್ರೀತಿ ಬರೋದು ಹೇಗೆ ಅಂತಂದ್ರೆ ಗುಣೋತ್ಕರ್ಷ ಜ್ಞಾನ ಸಾಧ್ಯ. ಒಬ್ಬರ ಮೇಲೆ ಪ್ರೀತಿ ಬರೋದು ಅಂದ್ರೆ ಅವರ ಗುಣಗಳ ಉತ್ಕರ್ಷ ಒಂದು ಜ್ಞಾನವಾದಾಗ ಅವರ ಮೇಲೆ ಪ್ರೀತಿ ಬರುತ್ತದೆ. ಹಾಗೆ ಭಗವಂತನ ಮೇಲೆ ಪ್ರೀತಿ ಭಕ್ತಿ ಬರಬೇಕು ಅಂದ್ರೆ ಭಗವಂತನ ಗುಣಗಳ ಒಂದು ಉತ್ಕರ್ಷ, ಎಲ್ಲರಿಗಿಂತಲೂ ಶಿಷ್ಟವಾದಂತಹ ಗುಣಗಳು ಭಗವಂತನಲ್ಲಿ ಇವೆ, ಎಲ್ಲರಿಗಿಂತಲೂ ಮಿಗಿಲಾದಂತಹ ಅನಂತ ಗುಣಗಳು ಭಗವಂತನಲ್ಲಿ ಇವೆ ಎಂಬುವಂತಹ ಆ ಗುಣೋತ್ಕರ್ಷ ಜ್ಞಾನ ಅದು ಬರಬೇಕು. ಬಂದಾಗ ಮಾತ್ರ ಆ ಗುಣೋತ್ಕರ್ಷ ಜ್ಞಾನದಿಂದ ಪ್ರೀತಿ ಭಕ್ತಿ ಹುಟ್ಟುತ್ತದೆ. ಅದಕ್ಕಾಗಿ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ತದರ್ಥಂಚ ಶ್ರವಣಂ ಶಾಸ್ತ್ರಸ್ಯ, ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಶಾಸ್ತ್ರಗಳ ಶ್ರವಣವನ್ನ ಮಾಡಿದರೆ ಮತ್ತೆ ಈಗ ಉಲ್ಟಾ ಹೋಗಬೇಕು. ಶಾಸ್ತ್ರಗಳ ಶ್ರವಣವನ್ನ ಮಾಡಿದರೆ ಗುಣೋತ್ಕರ್ಷ ಜ್ಞಾನವಾಗ್ತದೆ. ಗುಣೋತ್ಕರ್ಷ ಜ್ಞಾನವಾಯಿತು ಅಂದ್ರೆ ಭಗವಂತನಲ್ಲಿ ಪ್ರೀತಿ ಭಕ್ತಿ ಹುಟ್ಟುತ್ತದೆ. ಪ್ರೀತಿ ಹುಟ್ಟಿದಾಗ ಭಕ್ತಿ ಹುಟ್ಟಿದಾಗ ನಮಗೆ ಸಿದ್ಧವಾದಂತಹ ಸಾಧನ ದೊರಕುತ್ತದೆ. ನಮಗೆ ಆ ಸಾಧನ ದೊರಕ್ತು ಅಂದ್ರೆ ಆ ಸಾಧನವನ್ನು ತೆಗೆದುಕೊಂಡು ಆ ಮೋಕ್ಷವನ್ನು ಹೊಂದಲಿಕ್ಕೆ ಆಗ್ತದೆ ಅಂತ. ಇಷ್ಟು ಕೊನೆಗೆ ಬಂದದ್ದು ಯಾವುದು? ಆ ಗುಣೋತ್ಕರ್ಷ ಜ್ಞಾನವನ್ನ ಮಾಡಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ದು, ತದರ್ಥಂ ಶ್ರವಣಂ ಶಾಸ್ತ್ರಸ್ಯ, ಶಾಸ್ತ್ರಗಳ ಶ್ರವಣವನ್ನ ಮಾಡಬೇಕು ಅಂತ ಹೇಳಿದ್ದು. ಇಲ್ಲಿಂದ ಗೊತ್ತಾಗ್ತದೆ ನೋಡಿ, ಹೀಗೆ ಇಷ್ಟು ಇದ್ದದ್ದು. ಇದರಿಂದ ಗೊತ್ತಾಗ್ತದೆ ನಮಗೆ ಎಲ್ಲ ಶಾಸ್ತ್ರಗಳಿಗೂ ವೇದಗಳಿಗೂ ಗುಣೋತ್ಕರ್ಷದೊಳಗೆ ಏನು ತಾತ್ಪರ್ಯ ಅಂತ ಹೇಳಿ. ನೋಡಿ, ಯದಿ ಶಾಸ್ತ್ರ ತಾತ್ಪರ್ಯಂ ಗುಣೋತ್ಕರ್ಷೇನ ಸ್ಯಾತ್, ಒಂದು ವೇಳೆ ಶಾಸ್ತ್ರಗಳಿಗೆ ಭಗವಂತನ ಗುಣಗಳ ಉತ್ಕರ್ಷವನ್ನೇ ಹೇಳೋದ್ರೊಳಗೆ ತಾತ್ಪರ್ಯ ಇದ್ದಿದ್ದಿಲ್ಲ ಅಂತಂದ್ರೆ ಆಗ ಶಾಸ್ತ್ರ ಜಿಜ್ಞಾಸ ವಿಧೀಯಮಾನ ವ್ಯರ್ಥಸ್ಯ, ಶಾಸ್ತ್ರಗಳ ಜಿಜ್ಞಾಸವೇ ಕೂಡಬಾರದು. ಹೀಗಾಗಿ ಜಿಜ್ಞಾಸವನ್ನ ಮಾಡ್ತೇವೆ, ಶಾಸ್ತ್ರಗಳ ಚರ್ಚೆಗಳನ್ನ ವಿಚಾರಗಳನ್ನ ಎಲ್ಲವನ್ನ ಮಾಡ್ತದೆ ಅಂದ್ರೆ ಆ ಭಗವಂತನ ಗುಣೋತ್ಕರ್ಷವನ್ನ ತಿಳಿದುಕೊಳ್ಳೋದಕ್ಕಾಗಿ ಮಾಡ್ತಾ ಇದ್ದದ್ದು. ಹೀಗಾಗಿ ಆ ಶಾಸ್ತ್ರ ಜಿಜ್ಞಾಸವನ್ನು ಮಾಡ್ತೇವೆ ಅಂದ್ರೆ ಎಲ್ಲ ಶಾಸ್ತ್ರಗಳಿಗೂ ಕೂಡ ಗುಣೋತ್ಕರ್ಷದೊಳಗೇನೆ ತಾತ್ಪರ್ಯ ಇದೆ ಅಂತ ಅರ್ಥ. ಅನ್ಯಥಾನುಪಪತ್ತಿ ಅಂತ ಕರೀತಾರೆ ಇದನ್ನೇ. ಅನ್ಯಥಾನುಪಪತ್ಯ ಶಾಸ್ತ್ರಸ್ಯ ಗುಣೋತ್ಕರ್ಷೆ ತಾತ್ಪರ್ಯಂ ಜ್ಞೇಯಂ. ಅನ್ಯಥಾನುಪಪತ್ಯ ಇದನ್ನ ಬಿಟ್ರೆ ಶಾಸ್ತ್ರಗಳ ಜಿಜ್ಞಾಸ ಕೂಡಬೇಕು ಅಂತಂದ್ರೆ ಶಾಸ್ತ್ರಗಳಿಗೆ ಗುಣೋತ್ಕರ್ಷದಲ್ಲಿ ತಾತ್ಪರ್ಯವನ್ನು ಒಪ್ಪಬೇಕು. ಬಿಟ್ರೆ ಬೇರೆ ಅನ್ಯಥಾನುಪಪತ್ಯ ಅಂದ್ರೆ ಇದರ ಬಿಟ್ಟು ಬೇರೆ ಉಪಪತ್ತಿ ನಮಗೆ ಗತಿ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ಈ ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಿರ್ತಾರೆ. ದೇವದತ್ತ ಅಂತ ಒಬ್ಬ ವ್ಯಕ್ತಿ, ಪೀನೋ ದೇವದತ್ತ ದಿವಾ ರಾತ್ರಿ ದಿವಾ ಅಭುಂಜಾನತ್ವೇ ಸತಿ ಪೀನತ್ವಾತ್ ಅಂತ ಶಾಸ್ತ್ರದಲ್ಲಿ ಹೇಳುವಂತ ಒಂದು ವಿಚಾರ. ದೇವದತ್ತ ತಾನು ಪೀನನಾಗಿ ಇದ್ದಾನೆ. ಪೀನ ಅಂದ್ರೆ ಗಟ್ಟಿಮುಟ್ಟಾಗಿ ದಪ್ಪಾಗಿದ್ದಾನೆ ಅಂತ ಅರ್ಥ. ಪೀನನಾಗಿ ಇದ್ದಾನೆ. ಆದ್ರೆ ದಿವಾ ಅಭುಂಜಾನತ್ವೇ ಸತಿ ಪೀನತ್ವಾತ್, ಎಂದಿಗೂ ಕೂಡ ಊಟ ಮಾಡಿದ್ದು ನೋಡಿಲ್ಲ, ಭೋಜನವನ್ನ ಮಾಡಿದ್ದು ನೋಡಿಲ್ಲ ಅಂತಂದ್ರೆ ಅನ್ಯಥಾನುಪತ್ಯ, ಬೆಳಗ್ಗೆ ಊಟ ಮಾಡಿಲ್ಲ, ಪೀನನಾಗಿ ಇದ್ದಾನೆ ಅಂದ್ರೆ ಅನ್ಯಥಾನುಪತ್ಯ, ರಾತ್ರಿ ಭೋಜನವನ್ನ ಮಾಡ್ತಾನೆ ಅಂತ ಅರ್ಥ. ಹಾಗೆ ಶಾಸ್ತ್ರ ಜಿಜ್ಞಾಸ ಇದು ಕೂಡಬೇಕು ಅಂತಂದ್ರೆ ಗುಣೋತ್ಕರ್ಷವನ್ನ ಶಾಸ್ತ್ರಗಳು ಹೇಳೋದಿಲ್ಲ ಅಂತಂದ್ರೆ ಶಾಸ್ತ್ರ ಜಿಜ್ಞಾಸ ಕೂಡೋದಿಲ್ಲ. ಶಾಸ್ತ್ರ ಜಿಜ್ಞಾಸನೇ ವ್ಯರ್ಥ ಆಗಬೇಕಾಗ್ತದೆ. ಹೀಗಾಗಿ ವ್ಯರ್ಥ ಆಗಬಾರದು ಅಂದ್ರೆ ಎಲ್ಲ ಶಾಸ್ತ್ರಗಳಿಗೂ ಕೂಡ ಗುಣೋತ್ಕರ್ಷದಲ್ಲಿಯೇನೆ ತಾತ್ಪರ್ಯ, ಗುಣೋತ್ಕರ್ಷವನ್ನು ಹೇಳೋದ್ರೊಳಗೇನೆ ಉದ್ದೇಶ ಇದ್ದದ್ದು ಅಂತ ಅದನ್ನ ಅಂಗೀಕಾರ ಮಾಡಬೇಕು. ಅದನ್ನ ಇದರಿಂದ ತತ್ಪ್ರೀತ್ಯೈವ ಚ ಮೋಕ್ಷ ಪ್ರಾಪ್ಯ ತೇನೈವ ನಾಣ್ಯೇನ ಎಂಬುವಂತಹದ್ರಿಂದ ನಮಗೆ ಸಿದ್ಧವಾಗ್ತದೆ. ಹೀಗಾಗಿ ಈ ಒಂದು ಶ್ಲೋಕದಿಂದಲೂ ಕೂಡ ಶ್ರೀಮದಾಚಾರ್ಯರು ಭಗವಂತನ ಗುಣೋತ್ಕರ್ಷದಲ್ಲಿಯೇನೆ ಎಲ್ಲ ಶಾಸ್ತ್ರಗಳಿಗೂ ತಾತ್ಪರ್ಯ, ವೇದಗಳಿಗೂ ತಾತ್ಪರ್ಯ ಎಂಬುದನ್ನ ತಿಳಿಸಿಕೊಟ್ರು. ಇದಾದ ಮೇಲೆ ಮುಂದಿನ ಶ್ಲೋಕ 77ನೇ ಶ್ಲೋಕ, ಅದು ವೇದ ಮಂತ್ರ. ಇದಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ? ನಾಣ್ಯೇನ ಇತ್ಯಸ್ಯ ವ್ಯಾವರ್ತ್ಯಂ ಪ್ರದರ್ಶಯನ್ ಪ್ರೀತಹರೇಃ ಮೋಕ್ಷ ಸಾಧನತ್ವಂ ಪ್ರತಿಪಾದಯನ್ ಶ್ರುತಿಂ ಉದಾಹರತಿ.
ಹಿಂದೆ ಹೇಳಿದ್ದು ನಾನೇನ ಅಂತ 76ನೇ ಶ್ಲೋಕದಲ್ಲಿ ಹೇಳಿದ್ರು. ಬೇರೆದರಿಂದ ಮೋಕ್ಷ ಆಗೋದಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದದ್ದು. ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ, ಭಗವಂತನಿಂದಲೇನೆ ಮೋಕ್ಷ, ನ ಅನ್ಯೇನ ಅಂತ ಹೇಳಿದ್ದು. ನ ಅನ್ಯೇನ ಅಂತ ಹೇಳಿದ್ರಲ್ಲ ಹಿಂದಿನ ಶ್ಲೋಕದಲ್ಲಿ, ಇತ್ಯಸ್ಯ ವ್ಯಾವರ್ತ್ಯಂ ಪ್ರದರ್ಶಯನ್. ಹಾಗಾದರೆ ಯಾವುದರಿಂದ ಆಗೋದಿಲ್ಲ, ಭಗವಂತನ ಪ್ರೀತಿಯಿಂದ ಭಗವಂತನಿಂದ ಮೋಕ್ಷ ಆಗ್ತದೆ ಅಂತ ಹೇಳಿದಿರಲ್ಲ, ಇನ್ನು ಯಾವುದರಿಂದ ಆಗೋದಿಲ್ಲ, ಬೇರೆದರಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಆ ಬೇರೆಯವುಗಳು ಯಾವುವು ಎಂಬುದನ್ನ ತೋರಿಸುವ ಮುಖಾಂತರವಾಗಿ ಮತ್ತು ಪ್ರೀತ ಹರೇಹೇ ಮೋಕ್ಷ ಸಾಧನತ್ವಂ ಪ್ರತಿಪಾದಯನ್, ಪ್ರೀತನಾದಂತಹ ಭಗವಂತನಿಂದಲೇನೆ ಭಗವಂತನಿಗೇನೆ ಮೋಕ್ಷ ಸಾಧನತ್ವ ಇದ್ದದ್ದು. ಅಂದ್ರೆ ಮೋಕ್ಷವನ್ನು ಕೊಡೋದು ಪ್ರೀತನಾದಂತಹ ಭಗವಂತನೇ ಮೋಕ್ಷವನ್ನು ಕೊಡೋದು. ಇದನ್ನ ಪ್ರತಿಪಾದನೆಯನ್ನ ಮಾಡುವ ಮುಖಾಂತರವಾಗಿ ಅಂತಹ ಶ್ರುತಿಯನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟು ಮುಂದಿನ ಶ್ಲೋಕದಲ್ಲಿ 77ನೇ ಶ್ಲೋಕದಲ್ಲಿ ಎರಡು ವಿಷಯವನ್ನ ತಿಳಿಸ್ತಾ ಇದ್ದದ್ದು. ಬೇರೆಯದರಿಂದ ಮೋಕ್ಷ ಇಲ್ಲ ಎಂಬುದನ್ನು ಹೇಳಿದ್ದರಿಂದ ಆ ಬೇರೆಯವುಗಳು ಯಾವುವು, ಯಾವುದರಿಂದ ಮೋಕ್ಷ ಆಗಬಹುದು ಅಂತ ಅನಿಸ್ತದೆ, ಅದರಿಂದ ಆಗೋದಿಲ್ಲ ಅಂತ ತಿಳಿಸುವ ಮುಖಾಂತರವಾಗಿ ಭಗವಂತನಿಂದಲೇನೆ ಮೋಕ್ಷ ಎಂಬುವಂತಹ ಒಂದು ಕಾಟಕೋಪನಿಷತ್ತಿನ ಒಂದು ಶ್ರುತಿ. ಮೊದಲನೆಯ ಅಧ್ಯಾಯ ಮೊದಲನೆಯ ಖಂಡದ 2ನೇ ಅಧ್ಯಾಯದ 23ನೇ ಮಂತ್ರವನ್ನ ತಿಳಿಸಿಕೊಟ್ಟಿದ್ದಾರೆ. ಯಾವುದರಿಂದ ಆಗೋದಿಲ್ಲ, ಭಗವಂತ ಅನುಗ್ರಹದಿಂದಲೇನೆ ಆಗುವಂತಹದ್ದು ಎಂಬುದನ್ನ ಮತ್ತೆ ಆ ಮಂತ್ರದ ಅರ್ಥವನ್ನ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.